ನಿಮ್ ತಮ್ಮ ನಿಲ್ಬಾರ್ದು ಅಂತ ಕಾನೂನು ಪ್ರಕಾರ ಹೇಳಕ್ಕಿಲ್ಲ. ಇಲ್ಲಿ 10 ಜನ ಇಲ್ದಿರ 15 ಜನ ಮಾಡ್ಕೊಳ್ಳಿ, ಅವ್ರವ್ರ ಇಷ್ಟ. ಬನ್ನಿ ನೆಲ್ಲಿಗೆ ಬನ್ನಿ. ಹಾಕಿದ್ರೆ ಹಾಕ್ಬೇಡಿ ಅಂತ ಸೀನಿಯಾರಿಟಿ ಪ್ರಕಾರ ಕೊಡ್ತೀವಿ ಅಂದ್ರು. ಅದು ಸರಿ, ನಮಗೆ ಬಂದಿದ್ದಾರೆ ವ್ಯವಸ್ಥೆ ಮಾಡ್ಕೊಡ್ಬೇಕಾದ್ರೆ ವ್ಯಾಪಾರನೇ ಮಾಡಲ್ಲ. ಅವ್ರಿಗೆ ಬಾಡಿಗೆ ಕೊಡೋರಿಗೆ, ಬಾಡಿಗೆಗಳಿಗೆ ಕೊಡೋರಿಗೆ 20,000 30,000 ಬಾಡಿಗೆ. ಪಾಯಿಂಟ್ ಅಂತಾರೆ. ಪಾಯಿಂಟ್ ಇರೋರು ಮಲ್ ಮನಿಕೊಂಡು ಬಾಯಿಗೆ ತರ್ತಾರೆ. ನಾವು ದಿನ ನಮ್ಗೇನು ಸೌಕರ್ಯ ಇಲ್ಲ. ಏನು ಸೌಕರ್ಯ ಮಲ್ಲು ಮನಿಗೆ ಬಾಡಿಗೆ ತಗೋತಾರೆ. ಅಡೂರಿಗಿಲ್ಲ, ಇಲ್ಲಿ ಏಜೆನ್ಸಿ ಹಲವಾರು ಸ್ವಲ್ಪ ನ್ಯೂನ್ಯತೆಗಳಿತ್ತು. ಮತ್ತೆ ಮಾಧ್ಯಮ ಪ್ರಸಾರದಲ್ಲಿ ಇದಾಗುವ ಸ್ವಲ್ಪ ಸಮಸ್ಯೆಗಳಿದ್ದರಿಂದ ಬಂದು ಭೇಟಿಯನ್ನ ಕೊಟ್ವಿ. ನಮ್ಮ ಅಡ್ಮಿನಿಸ್ಟ್ರೇಟರ್ ಅಂತಹ ನಮ್ಮ ತಹಸೀಲ್ದಾರ್ ಶ್ವೇತಾ ಮೇಡಮ್ ಅವರು, ನಮ್ಮ ಸೆಕ್ರೆಟರಿ ಮಧು ಎಲ್ಲ ಇದ್ದಾರೆ. ನ್ಯೂನ್ಯತೆಗಳು ಸಮಸ್ಯೆಗಳು ಇರೋದಂತೂ ನಿಜ. ಯಾಕಂತ ಹೇಳಿದ್ರೆ ಇಡೀ ನಮ್ಮ ಜಿಲ್ಲಾದ್ಯಂತ ವ್ಯಾಪಾರಸ್ಥರು ನಮ್ಮ ಜಿಲ್ಲೆ ಹೆಡ್ ಕ್ವಾರ್ಟರ್ ಬರ್ತಾರೆ. ಸ್ವಲ್ಪ ಜಾಗ ಚಿಕ್ಕದಿದೆ, ಆಮೇಲೆ ಮಳಿಗೆಗಳ ಸಮಸ್ಯೆ ಇದೆ. ಅದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ ಏನೇನು ಕ್ರಮ ತಗೊಳ್ಳುವಂತ ಕೆಲಸವನ್ನ ಮಾಡಿ ಅಂತ ನಾವು ಹೇಳಿದ್ದೀವಿ. ಮುಂಬರುವ ದಿನಗಳಲ್ಲಿ ಹಂತವಾಗಿ ಸಮಸ್ಯೆಗಳನ್ನ ಬಗೆಹರಿಸೋ ಕೆಲಸವನ್ನ ಮಾಡ್ತೀವಿ. ಸ್ವಚ್ಛತೆ ಬಗ್ಗೆ ನಾನು ಬರ್ದಾಕರೇ ಮಾತಾಡಿದೆ. ಅದು ಏಜೆನ್ಸಿ ಅವರು ಇದ್ದಾರೆ ಅಂತ ಹೇಳಿದ್ರು. ನನಗೂ ಸ್ವಚ್ಛತೆ ವಿಷಯದಲ್ಲಿ ತೃಪ್ತಿಕರ ಆಗಿಲ್ಲ. ಇನ್ನೂ ಸ್ವಚ್ಛತೆಗೆ ಒತ್ತು ಕೊಡಿ ಅಂತ ಹೇಳಿದ್ದೀನಿ. ಇನ್ನೊಂದು ತಿಂಗಳಲ್ಲಿ ಮತ್ತೆ ಇದೇ ರೀತಿ ಆದ್ರೆ ಮುಂದಕ್ಕೆ ಏನ್ ಕ್ರಮ ತಗೋಬಹುದು ಅದಕ್ಕೆ ಮಾಡೋ ಕೆಲಸ ಮಾಡ್ತೀವಿ. ಅಲ್ಲ, ಜಾಗ ಬೇಕಲ್ಲ. ಹೆಚ್ಚುವರಿ ಮಳಿಗೆ ಇದ್ದು 100 ಬೇಕು, ಆದ್ರೆ ಅದಕ್ಕೆ ಜಾಗ ಬೇಕು. ಅದನ್ನೆಲ್ಲ ಒಂದ್ಸಲಿ ಕೂಲಂಕುಷವಾಗಿ ಎಲ್ಲ ಒಂದು ಸಭೆ ನಡೆಸಿ ಏನೇನ್ ಮಾಡ್ಬೋದು, ನಮ್ಮ ಹಾಸನ APMC ಅಭಿವೃದ್ಧಿಗೆ ಏನೇನ್ ಮಾಡ್ಬೋದು ಅನ್ನೋದನ್ನ ಒಂದು ಆಕ್ಷನ್ ಪ್ಲಾನ್ ಮಾಡೋ ಕೆಲಸ ಮಾಡ್ತೀವಿ. ತಟ್ಟಕೆರೆ ಸರ್ವೆ ನಂಬರ್ ಮಾಡಿ ಅಂತ ಮಾತು ಹೇಳ್ತಾ ಇದ್ದೀರಿ. ಅವತ್ತೇ ದಾಖಲೆಗಳು ಈಗ ಜಾಗ ಇದೆ, ಇವಾಗ ರಿಸರ್ವ್ ಜಾಗ ಇದೆ. ಕಾಲೇಜ್ ಆಪೋಸಿಟ್ ನಾನೇ ಹೇಳಿದ್ರು ಸಮಸ್ಯೆ ಇದೆ. ಬಹಳ ವರ್ಷದಿಂದ ನನ್ನ ಫೋಟೋನೇ ಇಲ್ವಲ್ಲ ಸೆಟ್ ಆಗಿ 3 ಸೆಕೆಂಡಿಗೆ.
ಸ್ಪರ್ಧಾ ಜಗತ್ತನ್ನ ಎದುರಿಸಲು ಸರ್ವ ಸನ್ನದ್ಧವಾಗಿ ನಿಂತ ನಿಮ್ಮ ಮುದ್ದು ಮಗುವಿಗೊಂದು ಸುಂದರ ವಾತಾವರಣವಿರುವ ಶಾಲೆಯ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ಇದು ನಿಮಗಾಗಿ ಅದ್ಭುತವಾದ ಅವಕಾಶವೊಂದನ್ನ ನೀಡಿ ನಿಮ್ಮ ಮಗುವಿನ ಅಂತರಾಳದಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನ ಅನಾವರಣಗೊಳಿಸಲು ಸಜ್ಜಾಗಿ ನಿಂತಿದೆ ಹಾಸನದ ಪ್ರತಿಷ್ಠಿತ ಸಿಬಿಎಸ್ಇ ಸ್ಕೂಲ್ಗಳಲ್ಲಿ ಒಂದಾದ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಸ್ಕೂಲ್.